ಸೊ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಮ್ಮನ ಕೈರುಚಿ. ಅಮ್ಮನ ಕೈರುಚಿ ಅಂದ್ರೇ ಒಂಥರ ಸ್ಪೆಷಲ್. ಯಾರಿಗೆ ತಾನೇ ಅವ್ರ ಅಮ್ಮನ ಕೈರುಚಿ ನೆನಪಿರೋದಿಲ್ಲ? ಅಮ್ಮ ಅಂದ್ರೇ ಹಾಗಲ್ವ? ಸೊ ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಬಂದು ವಾಂಗಿಬಾತ್. ವಾಂಗಿಬಾತ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಬಟ್ ನಮ್ಮ ಮನೇಲಿ ವಾಂಗಿಬಾತ್ ಸ್ಪೆಷಲ್ ಏನಂದರೆ, ನಾವು ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ತೀವಿ ಮತ್ತು ಅದು ಅಂಗಡಿ ಪೌಡರ್ಗಿಂತ ತುಂಬ ರುಚಿಯಾಗಿರುತ್ತೆ. ಸೊ ನಾವು ಮಾಡುವಂಥ ವಾಂಗಿಬಾತನ್ನ ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ಬನ್ನಿ, ನಾವು ವಾಂಗಿಬಾತ್ ಮಾಡೋ ರೀತಿನ ನಿಮಗೆ ತಿಳಿಸ್ಕೊಳ್ತೀವಿ, ಹೆಂಗಿದೆ ಅಂತ ನೋಡೋಣ. ತಗೊಳ್ಳಿ, ಕಡಾಯಿಗೆ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕಿ, ಅನಾನಸ್ ಹೂವು, ಒಂದು ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಮರಾಠಿ ಮಗು, 2 ಪಲಾವ್ ಎಲೆ, ಚಿಟಿಕೆ ಸೋಂಪು ಇಷ್ಟು ಹಾಕಿ ನಂತರ ಕರಿಬೇವು ಸೇರಿಸಿ ಒಂದೆರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಲಿ ಬೇಯಿ ಅದು ಬೇಯಿದ ನಂತರ ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಹಾಕೋಣ. ಈರುಳ್ಳಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ತಕ್ಷಣ ಬದನೆಕಾಯಿ ಹಾಕಿ ಅದರಲ್ಲಿ ಒಂದು ಪ್ಲೇಟ್ ಮುಚ್ಚಿ 2 ರಿಂದ 3 ನಿಮಿಷ ಬೇಯಕ್ಕೆ ಬಿಡಿ ಎಣ್ಣೆಯಲ್ಲಿ. ಸೊ ಇವಾಗ ಬದನೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಂಚೂರು ಬೇಯಬೇಕಿದೆ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಬೆರೆಸೋಣ. ಇದಕ್ಕೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಬೆರೆಸೋಣ. ನಂತರ ಟೊಮೆಟೊ ಆ್ಯಡ್ ಮಾಡಿ ಮೊದಲೇ ಟೊಮೆಟೊ ಹಾಕಿದ್ರೆ ಬೇಯಲ್ಲ ಬದನೆಕಾಯಿ ಕ್ಲೀನಾಗಿ, ಅದಕ್ಕೆ ನಂತರ ಹಾಕ್ಕೊತಾ ಇದ್ದೀವಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ವಾಂಗಿಬಾತ್ ಪೌಡರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ. ಇದನ್ನು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೌಡರ್ ಆಗೋ ಥರ ರುಬ್ಕೋಬೇಕು. ನೋಡಿ, ಈ ಥರ ಫೈನ್ ಪೌಡರ್ ಆಗಬೇಕು ಅದು. ಈಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ನಾವು ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋಂಥ ಪೌಡ್ರ್ ಹಾಕೋಣ. ವಾಂಗಿಬಾತ್ ಪೌಡ್ರು 2 ರಿಂದ 2.5 ಸ್ಪೂನ್ ಅಷ್ಟು ಹಾಕೋಣ. ಚೆನ್ನಾಗಿ ಕಲಿಸ್ಕೊಡ್ಬೇಕು. ಈ ಥರ ನೋಡಿ, ಹೋಟೆಲಲ್ಲಿ ತಿನ್ನೋವಂಥ ವಾಂಗಿಬಾತ್ ರೆಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋಣ. ವಾಂಗಿಬಾತ್ ಗೊಜ್ಜು ಮನೆಯಲ್ಲೇ ಮಾಡಿರೋಂಥ ಪೌಡ್ರಿಂದ ರೆಡಿ ಆಗಿದೆ. ಒಂದು 2 ನಿಮಿಷ ಮುಚ್ಚಿಡೋಣ.
ಕ್ಲೀನಾಗಿ ಅದಕ್ಕೆ ಹದವಾಗಿ ನಂತರ ಬೇಯಿಸಿ ಇಟ್ಕೊಂಡಿರೋಂಥ ಅನ್ನನ ಇದಕ್ಕೆ ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀವಿ. ನೋಡಿ ಏನು ಕಲರ್ ಬರ್ತಾ ಇದೆ ಅಂತ. ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ಗೊಜ್ಜಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಅನ್ನ ಕಲಸೋವಾಗ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕಲಸಿ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ರುಚಿ ನಮಗೆ. ಅವ್ರದ್ದು ರೆಸಿಪಿ ಏಕೆಂದರೆ ಕೇಳಿ ನಿಮ್ಮ ಮಕ್ಕಳು ಕೂಡ ತಿಂದು ಖುಷಿ ಪಡ್ತಾರೆ. ಖಂಡಿತ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಯಮ್ಮಿಯಾದ ವಾಂಗಿಬಾತ್ ನೋಡೋದಕ್ಕೆ ಹೇಗಿರುತ್ತೆ, ಎಲ್ಲರೂ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ನಮ್ಮ ರೆಸಿಪಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.